ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಪ್ರತಿದಿನ ಬಳಸುವ ಬಟ್ಟೆಗಳ ಹಿಂದಿರುವ ಅದ್ಭುತ ಸಸ್ಯವಾದ ಹತ್ತಿ ಗಿಡದ ಬಗ್ಗೆ ಕೆಲವು ಕುತೂಹಲಕಾರಿ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮುಖ್ಯ ಮಾಹಿತಿ. ಹತ್ತಿ ಗಿಡದ ವೈಜ್ಞಾನಿಕ ಹೆಸರು ಗಾಸ್ಸೈಪಿಯಂ. ಇದು ಮಾಲ್ವೇಸಿ ಕುಟುಂಬಕ್ಕೆ ಸೇರಿದೆ. ಹತ್ತಿ ಗಿಡವು ಸಾಮಾನ್ಯವಾಗಿ 3 ರಿಂದ 5 ತಿಂಗಳೊಳಗೆ ಬೆಳೆದು ಕಾಯಿ ಕೊಡುತ್ತದೆ. ಇದರ ಎಲೆಗಳು 3 ರಿಂದ 5 ಭಾಗಗಳಾಗಿ ವಿಭಜನೆಯಾಗಿರುತ್ತವೆ. ಮೊದಲು ಸುಂದರವಾದ ಹಳದಿ ಅಥವಾ ಬಿಳಿ ಬಣ್ಣದ ಹೂಗಳು ಅರಳುತ್ತವೆ. ನಂತರ ಹೂವು ಕಾಯಿ ಆಗಿ ಬೆಳೆಯುತ್ತದೆ. ಕಾಯಿ ಚೆನ್ನಾಗಿ ಬೆಳೆದ ನಂತರ ಒಡೆದು ಅದರೊಳಗಿನಿಂದ ಮೃದುವಾದ ಬಿಳಿ ಹತ್ತಿ ಹೊರಬರುತ್ತದೆ. ಇದೇ ಹತ್ತಿಯಿಂದ ದಾರ ತಯಾರಿಸಿ ನಂತರ ಬಟ್ಟೆಗಳನ್ನು ನೇಯಲಾಗುತ್ತದೆ. ಭಾರತವು ವಿಶ್ವದ ಪ್ರಮುಖ ಹತ್ತಿ ಉತ್ಪಾದಕ ದೇಶಗಳಲ್ಲಿ ಒಂದಾಗಿದೆ. ಕರ್ನಾಟಕ ಸೇರಿದಂತೆ ಗುಜರಾತ್, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಹತ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಾರೆ. ಹತ್ತಿಯಿಂದ ಕೇವಲ ಬಟ್ಟೆಗಳಷ್ಟೇ ಅಲ್ಲ, ದಾರ, ಬ್ಯಾಂಡೇಜ್, ಮೆತ್ತೆ, ದಿಂಬು ಹಾಗೂ ಅನೇಕ ವೈದ್ಯಕೀಯ ವಸ್ತುಗಳನ್ನು ತಯಾರಿಸಲಾಗುತ್ತದೆ. ಕೊನೆಯದಾಗಿ, ಹೀಗಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ಬಟ್ಟೆಗಳ ಹಿಂದೆ ಹತ್ತಿ ಗಿಡದ ದೊಡ್ಡ ಪಾತ್ರವಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಗಿಡಗಳು ಮತ್ತು ಹೂಗಳ ಬಗ್ಗೆ ಕನ್ನಡದಲ್ಲಿ ತಿಳಿಯಲು ನಮ್ಮ ಜೊತೆಯಲ್ಲೇ ಇರಿ. ಧನ್ಯವಾದ.